ನಾವು ಇದು ಪ್ರತಿ ವರ್ಷವೂ ಬರ್ತೀರಿ, ಪ್ರತಿ ವರ್ಷವೂ ಹೇಳ್ತಾರೆ ಅವರು, ಅವಾಗಾಗಿ ನಾವೆಲ್ಲ ಬರ್ತೀರಿ, ತಪ್ಪದಿರ ಬರ್ತೀರಿ. ಚೆನ್ನಾಗಿರುತ್ತೆ ಇವತ್ತು ಪ್ರೋಗ್ರಾಮ್ ಎಲ್ಲನೂ. ಇಲ್ಲ ಏನು ಎಲ್ಲ ಒಂದೇ, ಜಾತಿ ಭೇದ ಅನ್ನೋದು ಏನಿರಲ್ಲ. ಇದು ಎಲ್ಲವನ್ನು ನಾವು ಮಾಡ್ಕೊಳೋದಷ್ಟೇ ಇದು. ಹಾಗಾಗಿ ನಮಗೇನು ಆ ಥರ ಇದಿಲ್ಲ. ನಾವೆಲ್ಲ ಮಾನವೀಯರು, ಯಾವ ಜಾತಿ ಸುಮ್ಮನೆ ನಮ್ಮ ಉಪಯೋಗ, ನಮ್ಮ ಒಂದು ಆಚರಣೆ ಮಾಡ್ಕೊಂಡಿರೋದು. ನಾವೆಲ್ಲ ಒಂದೇ ಜಾತಿ, ಶಾಂತಿಯಾಗಿ ಒಂದು ಅಣ್ಣ ತಮ್ಮದಿ ಥರ ಜೀವನ ಮಾಡಬೇಕು. ಉದಾಹರಣೆಗೆ ಇಂಥ ಪ್ರಸಂಗದಲ್ಲಿ ಬಹಳ ಪ್ರಮುಖವಾದಂಥ ಆಚರಣೆಗಳನ್ನು ಉಪದೇಶಕ್ಕಿಂತಲೂ ಹೆಚ್ಚಾಗಿ ಮಾಡಿ ತೋರಿಸಿದ್ರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು. ಇದನ್ನು ನಾವು ತಿಳ್ಕೊಳ್ಬೇಕು. ಅವರು ಧರ್ಮ ಪ್ರಚಾರದ ನೆಲೆಯಲ್ಲಿ ಎಷ್ಟು ಘಾಸಿಗೊಳಗಾದರು, ಎಷ್ಟು ನೋವನ್ನು ಅನುಭವಿಸಿದ್ರು, ಎಷ್ಟು ದಾಳಿಗೊಳಗಾದರು. ಇಷ್ಟೆಲ್ಲ ಆದರೂ ಸಹ ಪ್ರವಾದಿಗಳ ರಿಯಾಕ್ಷನ್ ವ್ಯವಸ್ಥೆಗಳ ಬಗ್ಗೆ ಬಂದಾಗ ಅವರ ಖಡ್ಗದ ಒಂದು ತುದಿಯಲ್ಲಿಯೂ ಸಹ ಒಂದು ಕಣ ರಕ್ತ ಸೋಕಲಿಲ್ಲ. ಎಲ್ಲವನ್ನೂ ಸಹ ಅವರು ಯಾವ ರೀತಿ ಸ್ವೀಕಾರ ಮಾಡಿದ್ರು, ಯಾವ ರೀತಿ ಅದನ್ನು ತಿದ್ದುಕೊಂಡು ಹೋದ್ರು ಅನ್ನೋದು ಬಹಳ ಮುಖ್ಯ. ಅವರನ್ನು ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಇವರು ಅಸಹಾಯಕರಾಗಿದ್ದಾಗ ಅವರನ್ನ ದಾಳಿ ಮಾಡಿ ಕೊಲ್ಲಬೇಕು ಅಂತ ಕತ್ತಿ ಹಿಡಿದು ಬರ್ತಾನೆ. ಅವರು ನಮಾಜ್ ಮಾಡ್ತಾ ಇರ್ತಾರೆ, ಅವರ ಕುತ್ತಿಗೆ ಮೇಲೆ ಕತ್ತಿ ಹಿಟ್ಟು ಹೇಳ್ತಾನೆ ಅವನು, ಮೊಹಮ್ಮದ್ ಈಗ ನಿನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ? ಅವರು ಶಾಂತವಾಗಿ ಹೇಳ್ತಾರೆ, ನನ್ನ ಜೊತೆಯಲ್ಲಿ ಅಲ್ಲಾಹ್ ಇದ್ದಾನೆ. ಅವರ ನಂಬಿಕೆಯ ಗಟ್ಟಿತನ, ಈತನ ಕೈ ನಡುಗಿ ಕತ್ತಿ ಕೆಳಗೆ ಬೀಳುತ್ತೆ. ಅವರ ಸಂಪೂರ್ಣವಾಗಿ ಅವರಿಗೆ ಶರಣಾಗಿ ನನ್ನ ತಪ್ಪನ್ನು ಮನ್ನಿಸಿ ಅಂತ ಹೇಳಿ ಅವರ ಕಾಲಿಗೆ ಬೀಳ್ತಾನೆ. ಇಂಥ ಅನೇಕ ಪ್ರಸಂಗಗಳು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನದಲ್ಲಿ ನಾವು ನೋಡ್ತೇವೆ. Communal Harmony program is being arranged by us since last 15 years in this masjid. Since due to Corona, we could not do it for two years. Now this year we started. We invite all the religious heads, and you have seen that many of the religious heads had come and they have given their guidance. It is our duty to follow it and see that we should become human beings and follow the guidelines and see that everywhere it is peace and atmosphere is followed. And Allah, we request Allah Ta'ala to protect us from all devils and so that the humanity lives in harmony, peace and harmony. ಈ ಥರ ಕಾರ್ಯಕ್ರಮಗಳು ಏನೊಂದು ಈ ಸಿಲಿಕಾನ್ ಪಬ್ಲಿಕ್ ಶಾಲೆ ಇಂದಿರಾನಗರದಲ್ಲಿ ಆಯೋಜಿಸ್ತಕ್ಕಂಥ ಮಾನ್ಯ ಜಿಯಾವುಲ್ಲಾ ಸಾಹೇಬರು ಈ ಒಂದು ಭಾವೈಕ್ಯತೆ, ಮತೀಯ ಸೌಹಾರ್ದತೆಯ ಒಂದು ಸಮಾವೇಶವನ್ನು ಇಂದು ಈ ಇಂದಿರಾನಗರದಲ್ಲಿ ಆಯೋಜಿಸಲಾಗಿತ್ತು. ಇದು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ, ಮನುಷ್ಯರೆಲ್ಲ ಒಂದೇ, ಮಾನವೀಯ ಧರ್ಮ ಒಂದೇ, ಮಾನವತ್ವದ ಸಂದೇಶವನ್ನು ಸಾರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಇದಕ್ಕೆ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮಿಗಳು ಸಹ ಆಗಮಿಸಿದರು. ಹಾಗೆ ವಿಶ್ರಾಂತ ಆಡಳಿತಾಧಿಕಾರಿಗಳಂಥ ಸನವಲ್ಲ ಸಾಬರು, ಇನ್ನು ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಎಲ್ಲರ ಚಿಂತನೆಗಳು ಒಂದೇ ಆಗಿತ್ತು. ಸಮಾಜದ ಸಮಸಮಾಜದ ಸೌಹಾರ್ದತೆಯ, ವಿಶ್ವ ಬಂಧುತ್ವದ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಸಮಾವೇಶದಲ್ಲಿ ಎಲ್ಲರ ಒಕ್ಕರಿನ ಒಂದು ಆಶಯವಾಗಿತ್ತು. ಈ ಮತೀಯ ಸಂಘರ್ಷದಿಂದ ಯಾವತ್ತೂ ಒಂದು ಶಾಂತಿ ನೆಲೆ ಸಿಕ್ಕೋದಿಲ್ಲ. ಸಮಾಜದಲ್ಲಿ ಒಂದು ಶಾಂತಿಯನ್ನು ಸ್ಥಾಪಿಸಬೇಕಾದರೆ ಎಲ್ಲರೂ ಸಹೋದರತ್ವದಿಂದ, ಸಹಬಾಳ್ವೆಯಿಂದ ಬದುಕಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಎಲ್ಲರೂ ಒಂದೇ. ಆಚರಿಸುವ ಆಚರಣೆಯ ವಿಧಾನಗಳು ಬೇರೆ ಆಗಿರ್ಬೋದು, ಅದರ ತತ್ವ ಸಿದ್ಧಾಂತಗಳು ಒಂದೇ, ಸರ್ವಧರ್ಮಗಳ ಸಾರ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವುದು ಈ ಸಭೆಯ ಉದ್ದೇಶವಾಗಿತ್ತು.
Really, this program, it is just a community program. Community program, it is a unity of India. What it shows today, it is a unity of India. Either be Hindu, either be Muslim, either be Sikh, either be Christian, whoever it is. It is just a humanity that in one stage what they have showed today. Okay, it is a unity, and Mr. Dr. Baba Sahib Ambedkar, what he's given the constancy, constitutional this thing, it shows throughout India it should be unity, and we all are one. Politically rivalry when they start and they just promote youths, they split into varieties, Hindu, Muslim, everything. I just request all Indians to be unity and let them promote for education purpose or job purpose. It will be good for all youths, because no youth should divert for this kind of communal these things. All should be unity and one nation and one India. Communal harmony is our right, and we every religion teaches us to accept and tolerate each other's religion, and I hope we have more programs like this so we can spread harmony within our communities. We were brought up as friends and neighbors, and we never had hatred in our heart. It is created by the government, and I hope it is not going to be long lasting. What do you think, this kind of event should happen regularly? Yes, we should have these programs regularly. I know about this thing, but this 2 years they have not held this program. But it was very exhilarating, and it was very educative also. So it was a very nice program. Of course, we have got very clear amity there. We have got good security. We don't have any such problems. We attend all Muslim festivals. In every army unit there is a masjid, there is a mandir, there is a gurdwara. And then we find that most all the officers, they wear the Muslim dress as and when there is Ramzan, and they observe all the festivities, and we also observe all the festivities. We have no such problems in the armed forces. Armed forces is a very secular organization. I think if you talk about India, it's only in armed forces where we don't find religion discrimination. Do you agree with that, sir? I totally, fully agree with you. There's no doubt about it. The religious tolerance, there's nothing like religion. There are some regiments which are Muslim regiments, like in Marathas we got 21 MLs, Hyderabadis. And then we got so many Muslims who are working in the armed forces as separate entities. We have no such problem. We are commanded by, I'm an officer, so I'm a doctor, and I used to be RM of Infantry Battalion. I've seen all this, but nothing affects us. Clashes happen, like, we have what we find right now is only Hindu-Muslim. Yeah, I feel very regretful because all this, they're trying to rewrite history to suit their ends, and history should be seen in a very impassioned manner. And that's the way that has been. And I feel that all this is being wasted of time. We're going to spend more time in nation building. We have a great nation here. We have a very great nation, a very great manpower, as well as brain power. So we should utilize it and make use of it and make our country great, really great. Our country can become great, no doubt about it. So it is still great. We should now, it deviated, I'm sure it come back to the main road again.